ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದೇವ್ ಅಮ್ಮ ರಾಧಿಕಾ ಹಾಗೆ ತಂದೆ ಗೋವರ್ಧನ್ ಇಬ್ಬರ ನಡುವಿನ ದೊಡ್ಡ ಕರಾಳ ಸತ್ಯ ಹೊರಬೀಳ್ತಿದ್ಯಾ. ಇದರ ನಡುವೆ ಇಲ್ಲಿ ಪವಿತ್ರ ಕನ್ಫ್ಯೂಷನ್ ಆಗಿದ್ಯಾಕೆ, ಜೊತೆಗೆ ಪವಿತ್ರ ಮಗದೊಂದು ಅವತಾರಕ್ಕೆ ಬೆಚ್ಚಿ ಬಿದ್ದ ಫ್ಯಾಮಿಲಿ ಆಗಿದ್ರೆ ಏನಾಯಿತು ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪವಿತ್ರ ಹಾಗೆ ಆ ಒಂದು ಇಡೀ ಮನೆ ಯಜಮಾನಿಕೆ ಸಿಕ್ಕಿದೆ, ಜೊತೆಗೆ ಲಾಕರ್ ಕೀಯನ್ನು ಕೂಡ ಇಲ್ಲಿ ದೇವ್ ಪವಿತ್ರ ಕೈಗಿಟ್ಟಿದ್ದಾರೆ. ಜೊತೆಗೆ ಲಾಕರ್ನಲ್ಲಿ ಎಷ್ಟು ಚಿನ್ನ, ಒಡವೆ, ದುಡ್ಡು, ಅಸೆಟ್ಟು ಎಲ್ಲ ಇದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರ ಜೊತೆಗೆ ಇಲ್ಲಿ ರಜತ ದೇವ್ ಕಥೆಯನ್ನು ಮುಗಿಸಿದಾದ್ರೂ ಪರವಾಗಿಲ್ಲ, ತಾನು ಸಾಮ್ರಾಜ್ಯದ ಅಧಿಪತಿ ಆಗಬೇಕು ಅಂತ ಹೇಳಿ ಆಸೆ ಪಡ್ತಿದ್ದಾರೆ. ಜೊತೆಗೆ ತಿಲಕ್ ಹೀಗೆ ಸತ್ನು ಅದೇ ರೀತಿಯಾಗಿ ದೇವ್ ಕೂಡ ಅಲ್ಲಿ ಹೋಗಿ ಅಂತಮ್ಮ ಅಂತ ಅಂದ್ಕೊಂಡಿರಲಿ, ಯಾಕಂದರೆ ದೇವ್ ಕತೆ ಮುಗಿಸಿದ್ರೆ ಈ ಮನೆಗೆ ಯಜಮಾನ ನಾನೇ ಆಗ್ತೇನೆ. ಈಗ ನಾನು ಇಷ್ಟೆಲ್ಲ ಮಾಡಿದ್ರೂ ಕೂಡ ನನ್ನ ಒಂದು ಯೋಗ್ಯತೆಗೆ ಏನೂ ಕೂಡ ದಕ್ತಾ ಇಲ್ಲ, ಇದನ್ನು ನನ್ನಿಂದ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹುಚ್ಚಿನ ಥರ ಆಡ್ತಾರೆ. ಎಲ್ಲೋದ್ರೂ ಅವಮಾನ ಅವಮಾನ ಅವಮಾನ, ಈ ಅವಮಾನದಿಂದ ನಾನು ದೂರ ಹೋಗಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ದುಡ್ಡು ಬೇಕು, ನನಗೆ ಲಾಕರ್ ಕೀ ಬೇಕು ಅಂತ ಹೇಳಿ ಕೇಳ್ಕೊತಾರೆ. ಮಗನಿಗೋಸ್ಕರ ಮಂಗಳವರು ಹುಡುಕಿ ತಂದು ಕೊಡ್ತಾರೆ. ಲಾಕರ್ನ ಓಪನ್ ಮಾಡಿದ್ದೆ ಚಿನ್ನ ಒಡವೆ ಬದಲಾಗಿ ಆ ಒಂದು 200 ಕೋಟಿ ಬೆಲೆ ಬಾಳ್ತಕ್ಕಂಥ ಫೈಲನ್ನು ತಗೋತಾರೆ. ನಂತರ ಅಪ್ಪ ಅಮ್ಮನ ಹತ್ರ ಈ ಒಂದು ಫೈಲಿನ ಪ್ರಾಮುಖ್ಯತೆ ಏನು ಅಂತ ಗೊತ್ತಾ, ಇದನ್ನು ತೊಗೊಂಡೋಗಿ ಮುಂಬೈಗೆ ಕೊಟ್ಟು 60 ಕೋಟಿ ರೂಪಾಯಿ ತೊಗೊಂಡು ಬಂದು ಅಮ್ಮಾಸ್ ವಿರುದ್ಧ ಮತ್ತೊಂದು ಕಾಫಿ ಕಂಪ್ನಿಯನ್ನು ಶುರು ಮಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಈ ಕಡೆ ಇದನ್ನು ಜೋಪಾನವಾಗಿಟ್ಟಿರಿ, ನಾಳೆ ಬೆಳಗ್ಗೆವರೆಗೆ ಅಂತ ಹೇಳಿ ಹೋಗ್ತಾರೆ. ಆದರೆ ಇಲ್ಲಿ ಯಾವಾಗ ಮಾವ 15 ಲಕ್ಷ ಕೇಳಿದ್ರು ಅಂತ ಹೇಳಿ ಪವಿತ್ರ ದುಡ್ಡನ್ನು ಕೊಟ್ಟರು. ದುಡ್ಡನ್ನು ಕೊಟ್ಟ ನಂತರ ಅಲ್ಲಿ ಫೈಲ್ ಇಲ್ಲದೆ ಇರುವುದನ್ನು ಪವಿತ್ರ ಗಮನಿಸ್ತಾರೆ. ಎಲ್ಲಿ ಹೋಯ್ತು ಅಂತ ಗಾಬರಿ ಆಗಿದ್ದೆ. ಅಲ್ಲಿ ಗಾಜಿನ ಬಳಿಯ ಚೂರಿರುತ್ತೆ, ಅದನ್ನು ನೋಡಿದ್ದೆ ಗೊತ್ತಾಗತ್ತೆ ಮಂಗಳವರು ಬಂದಿರಬೇಕು ಅಂತ ಹೇಳಿ. ಹಾಗಾಗಿ ತನ್ನ ಒಂದು ರೂಮಲ್ಲಿ ಯಾವಾಗ ಕೀ ಸಿಗುವುದಿಲ್ವೋ ಆಗ ಮಂಗಳವರ ಒಂದು ರೂಮಿಗೆ ಎಂಟ್ರಿ ಕೊಡ್ತಾಳೆ ಪವಿತ್ರ. ಎಂಟ್ರಿ ಕೊಡ್ತಿದ್ದಾಗನೇ ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಕೂಡ ಏನಿದು ಗೊತ್ತಾಗೋದಿಲ್ವಾ, ಈ ರೀತಿ ಗೂಳಿ ಥರ ನುಗ್ತಿದ್ಯಲ್ಲ, ನಮಗೂ ಪರ್ಸ್ನಲ್ ಪ್ರೈವಸಿ ಇರುತ್ತೆ ಅಂತ ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿದಾಗ ಹೌದು ಗೊತ್ತಾಗೋದಿಲ್ಲ, ಗೊತ್ತಿದ್ರೆ ಈ ರೀತಿ ಮಾಡ್ತಾ ಇದ್ನ. ಪಾಪ ಈ ಮಾತನ್ನ ಹೇಳ್ತಿರೋ, ನೀವೇ ನನ್ನ ರೂಮ್ಗೆ ಯಾರು ಪರ್ಮಿಷನ್ ತೊಗೊಂಡು ನುಗ್ಗಿದ್ದೀರಾ ಅಂತ ಕೇಳ್ತಿದ್ರೆ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಗಂಡ ಹೆಂಡತಿ ಇಬ್ರು ಕೂಡ. ಆದರೆ ಪವಿತ್ರ ಸುಮ್ಮನೆ ಬಿಡ್ತಾಳ? ಖಂಡಿತ ಇಲ್ಲ. ಇಲ್ಲಿ ಪವಿತ್ರ ಸುಮ್ಮನೆ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇವತ್ತಿನ ಪವಿತ್ರ ಎಂದೂ ಕೂಡ ನೋಡಿಲ್ಲ ಆ ಮನೆಯವರು. ಈ ಕಡೆ ಪವಿತ್ರ ರಗಡ್ ಹಾಕೋದ್ರ ಮುಖಾಂತರ ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮಂಗೆ ಇಬ್ರಿಗೂ ಕೂಡ ಗ್ರಹಚಾರವನ್ನು ಬಿಡಿಸ್ತಿದ್ದಾಳೆ. ಇಲ್ಲಿ ಆ ಒಂದು ಲಾಕರಲ್ಲಿ 800 ಕೋಟಿ ಬೆಲೆ ಬಾಳ್ತಕ್ಕಂಥ ಫೈಲ್ ಇತ್ತು. ಆ ಫೈಲ್ ಕಾಣಿಸ್ತಾ ಇಲ್ಲ. ಆ ಫೈಲ್ ಯಾಕೋ ಈ ಒಂದು ರೂಮ್ ಕಡೆಯಿಂದಾನೇ ಸ್ಮೆಲ್ ಬರ್ತಿದೆ, ಕಳವಾಗಿದೆ ಅಂತ ಹೇಳಿ ಹಾಗಾಗಿ ಬಂದೆ ಅಂತ ಹೇಳಿದಾಗ ನಾವು ಯಾಕೆ ಫೈಲ್ ಕದಿಯೋಣ, ಆ ರೀತಿ ಏನಿಲ್ಲ, ನೀನು ಈ ರೀತಿ ಮಾತಾಡಿದ್ರೆ ರಾಧಿಕಾ ಅದಕ್ಕೆ ನಾ ಕರಿಬೇಕಾಗತ್ತೆ, ನೀನು ಈ ರೀತಿ ನಮ್ಗೆ ಅವಮಾನ ಮಾಡ್ತಿದ್ಯಾ ಅಂತ ಹೇಳಬೇಕಾಗತ್ತೆ ಅಂತಾಗ ಖಂಡಿತ ಕರೀರಿ, ನಾನು ಬೇಡ ಅಂತ ಹೇಳೋದಿಲ್ಲ, ನಾನೇ ಕರೀಲ್ಲ ಅಂತ ಹೇಳಿ ಪವಿತ್ರ ಕೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ಇವರಿಬ್ಬರೇ ಕದ್ದಿರೋದು ಅನ್ನೋದು ಪವಿತ್ರಾಗೆ ತುಂಬ ಚೆನ್ನಾಗುತ್ತದೆ. ಅದೇ ಕಾರಣಕ್ಕೋಸ್ಕರನೇ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ಅವರಿಬ್ಬರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಆಗ ಇಲ್ಲಿ ಒಂದು ಹೆಜ್ಜೆ ಮುಂದೆ ಹೋದಂತಹ ಪವಿತ್ರ ತಾನು ಹೇಗೆ ಸತ್ಯವನ್ನು ಬಾಯ್ಬಿಡಿಸ್ಬೇಕು ಅಂತ ಗೊತ್ತದೆ. ಮನೆಯವ್ರು ಎಲ್ರಿಗೂ ಕೂಡ ಈ ಒಂದು ಗಾಜಿನ ಬಳಿ ಚೂರು ಯಾರ್ದು ಅನ್ನೋದು ಸತ್ಯ ಗೊತ್ತದೆ. ಹಾಗಾಗಿ ಇದನ್ನು ಮಾಡಿದ್ದು ನೀವೇ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ, ಮನೆಯವ್ರು ಎಲ್ಲರೂ ಕೂಡ ನಂಬ್ತಾರೆ, ನಾನೇ ಕರಿತೀನಿ ಅತ್ತೆನ ಅಂತ ಹೇಳಿದಾಗ ಬೇಡಮ್ಮ ಬೇಡ ಅಂತ ಚಿಕ್ಕಪ್ಪ ತಡಿತಾರೆ. ಹಾಗಿದ್ರೆ ನಾನೀಗ ಒಂದು ಟಾಸ್ಕ್ ಕೊಡ್ತೀನಿ, 3 ವಿಷಯ ಆಗತ್ತೆ. ಅಡುಗೆ ಮನೆಯಲ್ಲಿ ಅನ್ನಕ್ಕಿಡ್ತೀನಿ ಹೋಗಿ, ಅದಾದ ನಂತರ ಅಷ್ಟರಲ್ಲಿ ನೀವು ಫೈಲನ್ನು ತೊಗೊಂಡೋಗಿ ಲಾಕರ್ ಮೇಲೆ ಇಟ್ಟಿರಬೇಕು ಅಂತ ಚಾಲೆಂಜನ್ನು ಹಾಕ್ತಾಳೆ. ಆ ಒಂದು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕಾಗಿದೆ ಚಿಕ್ಕ ಮಾವ, ಇಲ್ಲ ಅಂದರೆ ಖಂಡಿತ ಅವರ ಬಂಡವಾಳ ದೇವ್ ಮುಂದೆ ಮನೆಯವ್ರ ಮುಂದೆ ಹೊರಬೀಳೋದಂತೂ ಶತಸಿದ್ಧ. ಹಾಗಾಗಿ ಇಲ್ಲಿ ಮಂಗಳವರು ಒಪ್ಪದೇ ಇದ್ರೂ ಕೂಡ ಇಲ್ಲಿ ಅವ್ರ ಗಂಡ ಒಪ್ಪಿಸೋದಕ್ಕೆ ಮುಂದಾಗ್ತಾರೆ. ಯಾಕಂದರೆ ಮಂಗಳವರು ಅವ್ರಿಗೆ ಗೊತ್ತಾಗೋದಿಲ್ಲ, ನಾಳೆ ಬೆಳಗ್ಗೆ ಅಷ್ಟರಲ್ಲಿಗೂ ಇಲ್ಲಿ ನಮ್ಮ ಮಗ ರಜು ತೊಗೊಂಡು ಹೋಗಿ 60 ಕೋಟಿ ತೊಗೋತಾನೆ, ಆನಂತರ ನಮ್ಗೆ ಗೊತ್ತೇ ಇಲ್ಲ ಅನ್ನೋ ಥರ ನಡ್ಕೊಂಡು ಬಿಡೋಣ. ಅವಳು ಮನೆಯವ್ರ ಮುಂದೆ ನನಗೆ ಗಾಜಿನ ಬೆಲೆ ಚೂರು ಇಟ್ಕೊಂಡು ನನ್ನ ಮೇಲೆ ಹಾಕಿದ್ರು ಕೂಡ ಅದನ್ನು ನಾನು ಒಪ್ಪುವುದಿಲ್ಲ, ಆ ರೀತಿ ನಾನು ವಾದ ಮಾಡ್ತೀನಿ ಅಂದಾಗ ಬಾಯಿ ಮುಚ್ಕೊಂಡಿರು, ಈ ವಿಷಯನ ಈಗಲೇ ಹೋಗಿ ಅಲ್ಲಿ ಅದಕ್ಕೆ ಮತ್ತು ದೇವ್ಗೆ ಹೇಳಿದ್ರೆ ಮುಗೀತು ನಮ್ಮ ಕತೆ ಅಂತ ಹೇಳಿದ್ದೆ. ಆ ಒಂದು ಫೈಲನ್ನು ಕೊಡು ಅಂತ ಹೇಳಿ ತಗೊಂಡಿದ್ದೆ. ಅದನ್ನು ತಗೊಂಡು ಇಲ್ಲಿ ಲಾಕರ್ ಮೇಲೆ ಇಡ್ತಾರೆ. ಅದಕ್ಕೂ ಮುನ್ನ 3 ವಿಷಯ ಆಗ್ತಿರುತ್ತೆ. ಅಲ್ಲಿ ಪವಿತ್ರ ಆಗೋದು ಕೂಡ ತುಂಬಾ ಕಳವಳ, ಯಾಕಂದರೆ ದೇವ್ ಸರ್ ತನ್ನ ಮೇಲೆ
ಅಷ್ಟು ನಂಬಿಕೆ ಇಟ್ಟು ಆ ಒಂದು ಲಾಕರ್ ಕೀಯನ್ನು ಕೊಟ್ಟಿದ್ರು. ಅಂಥದ್ರಲ್ಲಿ ಇವತ್ತು ನಾನು ಅದನ್ನೇ ಮರ್ತೆ ಅಂದರೆ ಹೇಗೆ? ಅವ್ರ ಹತ್ರ ಏನು ಉತ್ತರ ಕೊಡಲಿ ಅಂತ ಗಾಬರಿಯಿಂದ ಮೂರು ವಿಷಲ್ ಆಗ್ತಿದ್ದಾಗೆ ಹೋಗಿ ಆ ಒಂದು ಬಾಕ್ಸನ್ನು ನೋಡ್ತಾರೆ. ಅಲ್ಲಿ ಫೈಲ್ ಇರುತ್ತೆ, ಅದನ್ನ ನೋಡಿದೆ. ಸತ್ಯ, ನನ್ನ ಗಂಡನ ನಂಬಿಕೆಯನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಅವರ ಒಂದು ಆಸ್ತಿಯನ್ನು ಉಳಿಸಿದ್ದೀನಿ ಅಂತ ಹೇಳಿದೆ. ಜೋಪಾನವಾಗಿ ಅದನ್ನು ಅಲ್ಲಿರ್ತಾರೆ. ನಿಜ ಹೇಳಬೇಕು ಅಂದರೆ ಪವಿತ್ರ ಈ ರೀತಿ ಬದಲಾಗೋದಕ್ಕೆ ಕಾರಣನೇ ದೇವ್. ಯಾಕಂದರೆ ಪವಿತ್ರ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆ ಒಂದು ಫೈಲ್ ಕಾಣಿಸ್ತಾ ಇದ್ದಾಗ ಆಗ ದೇವ್ ಹತ್ರ ಹೋಗಿದ್ದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಒಂದು ಪ್ರಶ್ನೆಗೆ ನಿಜವಾಗ್ಲೂ ದೇವಿಂದ ಕರೆಕ್ಟ್ ಆದಂಥ ಉತ್ತರನೇ ಸಿಗುತ್ತೆ. ಯಾಕಂದರೆ ಇಲ್ಲಿ ನಮ್ಮಿಂದ ಒಬ್ಬರು ಸಹಾಯ ಕೇಳಿದ್ರು ಅಂದರೆ ನಾವು ಏನು ಮಾಡಬಹುದು ಅಂತ ಹೇಳಿ ಕೇಳಿದಾಗ ಖಂಡಿತವಾಗ್ಲೂ ನಾವು ಅವ್ರಿಗೆ ಸಹಾಯ ಮಾಡಬೇಕಾಗತ್ತೆ. ಯಾಕಂದರೆ ಅವ್ರು ನಮ್ಮನ್ನು ಸಹಾಯ ಕೇಳಿ ಬಂದಿರ್ತಾರೆ. ಸಹಾಯ ಮಾಡೋದು ತಪ್ಪಲ್ಲ ಅಂತ ಹೇಳ್ತಾರೆ. ಆದರೆ ಒಳ್ಳೆಯವ್ರು ಸಹಾಯ ಕೇಳಿದ್ರೆ ಸಹಾಯ ಮಾಡೋಣ, ಅದೇ ಕೆಟ್ಟವರು ನಮ್ಮ ಬೆನ್ನಿಂದನೇ ಚೂರಿ ಹಾಕೋ ಕೆಲಸ ಮಾಡಿದ್ರೆ ಅವ್ರಿಗೇನು ಮಾಡೋದು ಅಂದಾಗ ಏನೂ ಮಾಡೋದಲ್ಲ. ಅವ್ರಿಗೆ ದಂಡಂ ದಕ್ಷಗುಣಂ ಅಂತ ಹೇಳಿ ಅವರ ತಪ್ಪನ್ನು ಅರ್ಥ ಮಾಡಿಸ್ಬೇಕು. ತಪ್ಪು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕರೆಕ್ಟಾಗಿ ಅವ್ರಿಗೆ ಪಾಠ ಕಲಿಸ್ಬೇಕಾಗತ್ತೆ. ಅದನ್ನು ಬಿಟ್ಟು ಹೋಗಲಿ ಅಂತ ಹೇಳಿ ಸುಮ್ಮನೆ ಬಿಡುವುದಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿನೇ ಪವಿತ್ರ ಚಿಕ್ಕತ್ತೆ ಚಿಕ್ಕಮ್ಮವನ್ನ ಹೋಗಿ ರೆಬೆಲ್ಲಾಗಿ ಪ್ರಶ್ನೆ ಮಾಡ್ತಕ್ಕಂಥದ್ದು. ಇದರ ನಡುವೆ ಇಲ್ಲಿ ಗೋವರ್ಧನ್ ಅವರು 15 ಲಕ್ಷ ತಗೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಇಲ್ಲಿ ರಾಧಿಕಾ ಅವರನ್ನ, ಮಾವ ನೀನು ಗೋವರ್ಧನ್ ಜೊತೆ ಮಾತಾಡು, ಖಂಡಿತ ನಿಮ್ಮ ನಡುವೆ ಇರ್ತಕ್ಕಂಥ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿ ಅವರ ಬಳಿಗೆ ಕರ್ಕೊಂಡು ಹೋಗ್ತಿದ್ರೆ ಗೋವರ್ಧನ್ ಅವರು ಬಂದಿದ್ದನ್ನು ನೋಡಿದ್ದೆ. ಎಲ್ಲಿ ಹೋಗ್ತಿದ್ಯಾ ಗೋವರ್ಧನ್? ನಿನ್ನ ಹೆಂಡತಿ ನಿನ್ನ ಜೊತೆ ಮಾತಾಡ್ಬೇಕಂತೆ, ಹೊರಗಡೆ ಕರ್ಕೊಂಡು ಹೋಗು ಈಕೆಯನ್ನ ಅಂದಾಗ, ಇಲ್ಲಪ್ಪ ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ, ಅರ್ಜುನ್ ಕೆಲಸ ಇದೆ ಅಂದಾಗ, ನೋಡಿದ್ರ ಮಾವ ಇದನ್ನೇ ನಾನು ಹೇಳಿದ್ದು, ಅರ್ಜುನ್ ಕೆಲಸ ನೋಡಿದ್ರ ಅಂತ ಹೇಳ್ತಿದ್ದಾಗೆ, ದಯವಿಟ್ಟು ರಾಧಿಕಾ ಬೇಜಾರು ಮಾಡ್ಕೋಬೇಡ, ಅರ್ಜುನ್ ಕೆಲಸ ಇದೆ, ನಾನು ಸಿಂಗರ್ ಆಗಿರೋದ್ರಿಂದ ನನ್ನ ಕೋ ಸಿಂಗರ್ ಇಲ್ಲ, ಹಾಗಾಗಿ ನಾನೇ ಹಾಡಬೇಕಾಗಿದೆ, ಹಾಗಾಗಿ ಪ್ರಾಕ್ಟೀಸ್ ಮಾಡಬೇಕಾಗಿದೆ ಅಂತ ಹೇಳಿ ಹೊರಟು ಬಿಡ್ತಾರೆ. ನಂತರ ಇಲ್ಲಿ ತಾತ ಮಗ ಏನೋ ಅರ್ಜುನ್ ಕೆಲಸ ಇದೆ ಅಂತಾನೆ ಹೋಗಿದ್ದಾನೆ. ಖಂಡಿತವಾಗ್ಲೂ ಅವನು ತಪ್ಪು ಹೆಜ್ಜೆ ಇಡೋನಲ್ಲ, ನೀನು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಂತ ಹೇಳ್ತಾರೆ. ನಂತರ ಇಲ್ಲ ಸತ್ಯವನ್ನ ನಾನು ತಿಳ್ಕೊಳ್ಳಬೇಕು ಅಂದಾಗ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡಬೇಕು ಅಂತ ತಾತ ಹೇಳಿದಾಗ, ಹಾಗಿದ್ರೆ ಇವತ್ತೇ ಎಲ್ಲವೂ ಕೂಡ ಡಿಸೈಡ್ ಆಗಿಬಿಡ್ಲಿ ಅಂತ ಹೇಳಿದ್ದೆ. ಅವರ ಗಂಡ ಗೋವರ್ಧನ್ ಅವ್ರನ್ನ ಫಾಲೋ ಮಾಡಿಕೊಂಡು ಹೋಗ್ತಾರೆ. ರಾಧಿಕಾ ಅವರು ಒಂದು ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋಗ್ತಿದ್ದಾಗೆ ದೂರದಿಂದನೇ ರಾಧಿಕಾ ನೋಡ್ತಿದ್ದಾರೆ. ಅಲ್ಲಿಗೆ ಪದ್ಮಮ್ಮ ಬರ್ತಾರೆ. ಪದ್ಮಮ್ಮ ಅವರು ಬಂದಿದ್ದೆ, ಇಲ್ಲಿ ತಗೋ ದುಡ್ಡನ್ನು ಅಂದಾಗ, ನೀವಿಷ್ಟು ನನಗೆ ಹೆಲ್ಪ್ ಮಾಡ್ತಿದ್ರೆ, ಆದರೆ ನನ್ನ ಮಗಳು ನಿಮಗೆ ಎಷ್ಟು ತೊಂದರೆ ಕೊಡ್ತಿದ್ದಾಳೆ ಅಂದಾಗ, ಅದೆಲ್ಲ ಈಗ ಬೇಕಾಗಿಲ್ಲ, ಹೋಗು, ಮಗುಗೆ ವಿನುತಾಗೆ ತೊಂದರೆ ಆಗೋದು ಬೇಡ, ನಾನು ಬರುವುದಿಲ್ಲ, ವಿನುತಾಗೆ ನನ್ನ ಮುಖ ಕಂಡ್ರೆ ಆಗೋದಿಲ್ಲ, ಹೋಗಿ ಡಿಸ್ಚಾರ್ಜ್ ಮಾಡಿಸಿ ಬಾ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ತಲೆ ಸವರಿ ಒಂದು ಪ್ರೀತಿಯಿಂದ ತಂಗಿ ಥರ ನೋಡಿ ಕಳಿಸ್ತಾರೆ. ಬಟ್ ರಾಧಿಕಾ ಅವರು ಅದನ್ನು ತಪ್ಪು ತಿಳ್ಕೊತಾರೆ. ಜೊತೆಗೆ ಅವ್ರಿಗೆ ಅದು ಪದ್ಮ ಅಂತ ಕೂಡ ಗೊತ್ತಾಗೋದಿಲ್ಲ, ಹಿಮ್ಮನೆಯಿಂದ ಬೇರೆ ಯಾವುದೇ ಹೆಂಗಸು ಅಂತ ಅನ್ಕೋತಾರೆ. ಕೊನೆಗೂ ಇವರು ಬುದ್ಧಿಯನ್ನು ತೋರಿಸ್ಬಿಟ್ರು ಅಂತ ಹೇಳಿ ಕೋಪ ಮಾಡ್ಕೋತಾರೆ. ಜೊತೆಗೆ ಇದನ್ನು ಇನ್ನಷ್ಟು ಇಲ್ಲಿ ನಿಂತು ನನ್ನ ನೋಡೋಕ್ಕಾಗೋದಿಲ್ಲ ಅಂತ ಕೂಡ ಅಲ್ಲಿಂದ ಹೊರಟು ಮನೆ ಕಡೆ ಬರ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿ.